ಜಿರಳೆ ಅಂದ ತಕ್ಷಣ ಏನ್ ಅನ್ಸುತ್ತೆ? ಇದೇ ಜಿರಳೆ ಇವತ್ತು ದೇಶದಾದ್ಯಂತ ಸದ್ದು ಮಾಡ್ತಾ ಇದೀರಿ. ಜಿರಳೆ ಜನತಾ ಪಾರ್ಟಿ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ 17 ಮಿಲಿಯನ್ ಫಾಲೋವರ್ಸ್ ಗಳನ್ನ ಗಳಿಕೆ ಮಾಡಿದೆ. ನೋಡಿ, ಅಭಿಜಿತ್ ದೀಪ್ಕೆ ಅನ್ನುವಂಥವ್ರು ಇವರು 30 ವರ್ಷದ ಯುವಕ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಯಾವಾಗ ಸಿಜೆ ಸೂರ್ಯಕಾಂತ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ನಿರುದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕರು ಜಿರಳೆ ಇದ್ದ ರೀತಿ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಈ ಹೇಳಿಕೆ ಇಷ್ಟು ದೊಡ್ಡ ಮಟ್ಟಿಗೆ ಸದ್ದು ಮಾಡುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅವ್ರು ಬಾಯ್ ತಪ್ಪು ಹೇಳಿದ್ರು ಅಥವಾ ಬೇಕು ಅಂತ ಹೇಳಿದ್ರು ಗೊತ್ತಿಲ್ಲ. ದೇಶದಲ್ಲಿ ಉದ್ಯೋಗ ಇಲ್ಲದೆ ಎಷ್ಟೋ ಯುವಕರು ಕಂಗಾಲಾಗಿ ಹೋಗಿದ್ದಾರೆ. ಇವರ ಪರವಾಗಿ ನಿಲ್ಬೇಕಾಗಿರುವಂತಹ ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೆಲವೊಂದಿಷ್ಟು ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಯಾಕೆ ನಿರ್ಲಕ್ಷ್ಯ ಅನ್ನೋದು ಗೊತ್ತಿಲ್ಲ. ಆದ್ರೆ ಪ್ರಮುಖವಾಗಿ ಅವರು ಹೇಳಿದಂತಹ ಹೇಳಿಕೆ ಇವತ್ತು ದೇಶದಾದ್ಯಂತ ಸದ್ದು ಮಾಡಿ ಒಂದು ಹೊಸ ಪಕ್ಷ ಹುಟ್ಟುವಿಕೆಗೆ ಕಾರಣವಾಗಿದೆ. ಈ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕಾದ್ರೆ ಒಂದಷ್ಟು ನಿರ್ಬಂಧಗಳಿವೆ. ಕೇಳಿದ್ರೆ ನಿಜವಾಗ್ಲೂ ಕೂಡ ನಗ್ತೀರಾ. ಮೊದಲು ನೀವು ಸಂಪೂರ್ಣವಾಗಿ ನಿರುದ್ಯೋಗಿಗಳಾಗಿರಬೇಕು. ಅದರ ಜೊತೆಗೆ ದೈಹಿಕವಾಗಿ ಸೋಂಬೇರಿಗಳಾಗಿರಬೇಕು. 11 ಗಂಟೆಗಳ ಕಾಲ ಮೊಬೈಲ್ನಲ್ಲೇ ಮುಳುಗಿರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಇರಬೇಕು. ಈ ರೀತಿಯಾದಂತಹ ಕೆಲವೊಂದಿಷ್ಟು ನಿಯಮಗಳನ್ನ ತರಲಾಗಿದೆ. ಇದು ನಮಗೆ ಫನ್ನಿ ಅನಿಸಬಹುದು, ಆದ್ರೆ ದೇಶದಲ್ಲಿ ನಿಜವಾಗ್ಲೂ ಕೂಡ ನಿರುದ್ಯೋಗಿಗಳು ಅನಿಸ್ಕೊಂಡಿರುವಂತಹ ಯುವಕರು ಪಡ್ತಾ ಇರುವಂತಹ ಪಾಡು ಅಷ್ಟಿಷ್ಟಲ್ಲ. ನೋಡೋಣ ಇದು ಮುಂದೆ ಯಾವ ಕ್ರಾಂತಿಯನ್ನ ಹುಟ್ಟು ಹಾಕುತ್ತೆ ಅಂತ.